ಪುರಾಣ ಪ್ರಸಿದ್ಧ ಸಹಸ್ರಲಿಂಗ ಕ್ಷೇತ್ರದಲ್ಲಿ ದಿನೇ ದಿನೇ ಶಿವಲಿಂಗಗಳೇ ಕಣ್ಮರೆಯಾಗ್ತಾ ಇವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಶಾಲ್ಮಲಾ ದಿನೆಯಲ್ಲಿ ಈ ಹಿಂದೆ ಸಾವಿರಾರು ಅಪರೂಪದ ಸಹಸ್ರಲಿಂಗಗಳಿದ್ವು. ಇದಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗ ಅಂತ ಹೆಸರು ಕೂಡ ಬಂದಿತ್ತು. ಆದರೆ ಇತ್ತೀಚೆಗೆ ಸಾವಿರ ಸಂಖ್ಯೆಯಲ್ಲಿದ್ದ ಲಿಂಗಗಳು ಈಗ ಬೆರಳೆಣಿಕೆಯಷ್ಟು ಮಾತ್ರ ಉಳಿದಿವೆ. ಕೆಲವು ನದಿ ಹರಿಯುವ ರಭಸಕ್ಕೆ ಕೊಚ್ಚಿ ಹೋಗಿದ್ರೆ, ಕೆಲ ಶಿವಲಿಂಗಗಳನ್ನು ಪ್ರವಾಸಿಗರು ಕಳ್ಳತನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಲಿಂಗ ಉಳಿಸಿ ಅಭಿಯಾನ ಶುರುವಾಗಿದೆ. ಸಾಮಾನ್ಯ ಒಂದು 100 ರಿಂದ 150 ಲಿಂಗ, ಚುಕ್ಕಿ ಲಿಂಗ ಎಲ್ಲ ಹಿಡಿದಿದೆ. ಆದರೆ ಮೇಲ್ಗಡೆ 8 ಕಿಲೋಮೀಟರ್, ಕೆಳಗಡೆ 8 ಕಿಲೋಮೀಟರ್, 16 ಕಿಲೋಮೀಟ್ರಲ್ಲಿ 1000 ಲಿಂಗ. ಇಲ್ಲಿ ಇಡೀ ದೇಶದಿಂದ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಭಾಳ ಖುಷಿಯಿಂದ ನೀರಲ್ಲಿ ಸ್ನಾನ ಮಾಡಿ ಎಂಜಾಯ್ ಮಾಡಿ ಹೋಗ್ತಾರೆ. ಇದು 16ನೇ ಶತಮಾನದಲ್ಲಿ ಸೋದೆ ಅರಸಪ್ಪ ನಾಯಕ ಹೇಳುವ ರಾಜರಿಗೆ ಮಕ್ಕಳಾಗದೆ ಹೋದಾಗ ಹರಕೆ ಮಾಡಿ ಮಕ್ಕಳಾದ ಮೇಲೆ ಕೆತ್ತಿಸಿದ ಲಿಂಗಗಳು. ಹುಬ್ಬಳ್ಳಿ ಧಾರವಾಡ ಭಾಗದಿಂದ ಎಲ್ಲ ಬಹಳಷ್ಟು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು 15-20 ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಅವರು ಸ್ನಾನವನ್ನು ಮಾಡಿ ಅಥವಾ ಇಲ್ಲಿನ ಲಿಂಗಗಳಿಗೆ ಪೂಜೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ. ಅದೇ ಥರ ಚಿಕ್ಕಬಳ್ಳಾಪುರದಲ್ಲಿ ಕಲ್ಲು ಗಣಿಗಾರಿಕೆಗೆ ಮಿತಿಯೇ ಇಲ್ಲದಂತಾಗಿದೆ. ಗೌರಿಬಿದನೂರು ತಾಲೂಕಿನ ಅರ್ಕುಂದ ಹಾಗೂ ಕಾಟನಾಗೇನಹಳ್ಳಿ ಗ್ರಾಮದ ಗುಡ್ಡದಲ್ಲಿ ಬ್ಲಾಸ್ಟ್ ಮಾಡಲಾಗಿದ್ದು, ಸ್ಫೋಟದ ರಭಸಕ್ಕೆ ಬೃಹತ್ ಕಲ್ಲು ಬಂಡೆಗಳು ಆಕಾಶದತ್ತ ಚಿಮ್ಮಿವೆ. ಸ್ಫೋಟದ ತೀವ್ರತೆಗೆ ಭೂಮಿಯೇ ಗಡಗಡ ನಡುಕುವ ಅನುಭವವಾಗಿದ್ದು, ಸ್ಫೋಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಫೋಟದ ತೀವ್ರತೆ ಭಾರೀ ಪ್ರಮಾಣದಲ್ಲಿದ್ದು, 500 ರಿಂದ 600 ಮೀಟರ್ ದೂರದವರೆಗೂ ಕಲ್ಲಿನ ಚೂರುಗಳು ಸಿಡಿದಿವೆ. 52 ವರ್ಷ ದೂರ ಇದ್ದ ದಂಪತಿಗಳನ್ನ ಒಂದು ಮಾಡಿದ ಲೋಕ್ ಅದಾಲತ್. ಇಂಥದ್ದೊಂದು ಅಪರೂಪದ ಘಟನೆಗೆ ಸಾಕ್ಷಿಯಾದದ್ದು ಧಾರವಾಡ ಜಿಲ್ಲೆ ಕಲಘಟಗಿಯಲ್ಲಿ ನಡೆದ ಲೋಕ್ ಅದಾಲತ್. 85 ವರ್ಷದ ಬಸಪ್ಪ ಅಗಡಿ ಹಾಗೂ 80 ವರ್ಷದ ಕಲ್ಲವ್ವ ಅಗಡಿ ದೂರವಾಗಿದ್ರು. 52 ವರ್ಷದ ಹಿಂದೆ ಡೈವೋರ್ಸ್ ತೆಗೆದುಕೊಂಡಿದ್ರು. ನ್ಯಾಯಾಲಯದ ಆದೇಶದಂತೆ ಪತಿ ಬಸಪ್ಪ ಅಗಡಿ ಪ್ರತಿ ತಿಂಗಳು ಕಲ್ಲವ್ವಳಿಗೆ ಜೀವನಾಂಶ ನೀಡ್ತಾ ಇದ್ದ. ಆದರೆ ಕೆಲ ತಿಂಗಳಿನಿಂದ ಜೀವನಾಂಶ ಕೊಡುವಲ್ಲಿ ಬಸಪ್ಪ ವಿಫಲನಾಗಿದ್ದ. ಈ ಹಿನ್ನೆಲೆಯಲ್ಲಿ ಕಲ್ಲವ್ವ ನ್ಯಾಯಾಲಯದ ಮೊರೆ ಹೋಗಿದ್ದು, ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸ್ಥಳೀಯ ಹಿರಿಯ ದಿವಾನಿ ನ್ಯಾಯಾಲಯ ರಾಷ್ಟ್ರೀಯ ಮೆಗಾ ಲೋಕ ಅದಾಲತ್ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಿತ್ತು. ಜೀವನಾಂಶ ಕೊಡುವಲ್ಲಿ ವಿಫಲವಾದ ಬಸಪ್ಪ ಅಗಡಿಯನ್ನು ನ್ಯಾಯಾಧೀಶರು ಕರೆಸಿದ್ರು. ಹಣ್ಣು ಮುದುಕರಾದ ಸ್ಥಿತಿಯಲ್ಲಿದ್ದ ದಂಪತಿಗಳು ನ್ಯಾಯಾಲಯದ ಮೆಟ್ಟಿಲು ಹತ್ತಿರೋದನ್ನು ನೋಡಿ ನ್ಯಾಯಾಧೀಶರಿಗೂ ಅಚ್ಚರಿಯಾಗಿದೆ. ರಾಜಿ ಪಂಚಾಯಿತಿ ಮೂಲಕ ನ್ಯಾಯಾಧೀಶರು ವೃದ್ಧ ದಂಪತಿಗಳನ್ನು ಒಂದು ಮಾಡಿದ್ದಾರೆ. ನ್ಯಾಯಾಧೀಶರಾದ ಜಿಆರ್ ಶೆಟ್ಟರ್ ಅವರಿಂದ ರಾಜಿ ಸಂಧಾನ ನಡೆದು ಗಂಡ ಹೆಂಡತಿ ಇಬ್ಬರನ್ನು ಪರಸ್ಪರ ಒಂದುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಕೀಲರಾದ ಜಿಆರ್ ಗಾಣಗೇರಿಯಿಂದ ವಕಾಲತ್ತು ವಹಿಸಿದ್ರು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಆಲೂರು ತಾಲೂಕಿನ ಹಾಯ್ದೂರು ಗ್ರಾಮದಲ್ಲಿ ಕಾಡಾನೆಯೊಂದು ಮನೆಯ ಬಾಗಿಲಿಗೆ ಬಂದು ಆತಂಕ ಸೃಷ್ಟಿಸಿದೆ. ಹರೀಶ್ ಅನ್ನೋರ ಮನೆ ಬಾಗಿಲಿಗೆ ಬಂದಿರುವ ಕಾಡಾನೆ ಬಾಗಿಲಲ್ಲಿ ಇದ್ದ ಹೂವಿನ ಗಿಡ ತಿಂದು ವಾಪಸ್ಸಾಗಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮನೆಯವರು ಭಯಭೀತರಾಗಿದ್ದಾರೆ. ಹೆದ್ದಾರಿಗಳಲ್ಲಿ ಕಾರಿನ ಗಾಜು ಒರೆಸುವ ಸೋಗಿನಲ್ಲಿ ಫಾಸ್ಟ್ಯಾಗ್ ಹಣ ದೋಚಿದ್ದಾರೆ ಎಂಬ ವಿಡಿಯೋ ವೈರಲ್ ಆಗಿತ್ತು. ಈ ಬಗ್ಗೆ ಎನ್ಸಿಪಿಐ ಸ್ಪಷ್ಟನೆ ನೀಡಿದ್ದು, ಯಾವುದೇ ಕಾರಣಕ್ಕೂ ಫಾಸ್ಟ್ಯಾಗ್ನಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಹಣ ವರ್ಗಾವಣೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಸದ್ಯ ವೈರಲ್ ಆಗಿರೋ ವಿಡಿಯೋ ಆಧಾರ ರಹಿತವಾಗಿದ್ದು, ಸುಳ್ಳು ಮಾಹಿತಿ ಹರಡುತ್ತಿವೆ ಅಂತ ರಾಷ್ಟ್ರೀಯ ಪೇಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಪಷ್ಟನೆ ನೀಡಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಮಲಯಾಳಂ ನಟ ನಿರ್ಮಾಪಕ ವಿಜಯ್ ಬಾಬು ಅವರನ್ನ ಕೇರಳ ಪೊಲೀಸರು ಬಂಧಿಸಿದ್ದಾರೆ. ಎರ್ನಾಕುಲಂ ಸೌತ್ ಠಾಣೆಗೆ ವಿಚಾರಣೆಗೆ ಹಾಜರಾದ ವೇಳೆ ವಿಜಯ್ರನ್ನ ಬಂಧಿಸಲಾಗಿದೆ. ಯುವ ನಟಿಯೊಬ್ಬರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಪ್ರಕರಣ ದಾಖಲಿಸಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ನಟ ದೂರುದಾರರ ಗುರುತನ್ನ ಬಹಿರಂಗಪಡಿಸಿದ ಆರೋಪವೂ ವಿಜಯ್ ಬಾಬು ಮೇಲಿದೆ.